ನಮಸ್ಕಾರ. ನನ್ನ ಹೆಸರು ಅಂಬಿಕಾ ಅಂತ. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ 06 ಇಲ್ಲಿಯ ವಿದ್ಯಾರ್ಥಿಯಾದ ಧೀಮಹಿಯನ್ನು ನಿಮಗೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಧೀಮಹಿ 6ನೇ ತರಗತಿಯ ವಿದ್ಯಾರ್ಥಿ. ಇವನು ವಿಶೇಷ ಅಗತ್ಯವುಳ್ಳ ಮಗು ಆಗಿದ್ದರೂ ಕೂಡ ಖಂಡಿತವಾಗಿಯೂ ನಮಗೆ ಆ ರೀತಿಯಾಗಿ ಭಾಸ ಆಗುವುದೇ ಇಲ್ಲ. ಹೆಸರು ಹೇಳು. ಯಾವ ಕ್ಲಾಸು? ಈಗ ಏನು ಓದ್ತಾ ಇದೆಯಾ? ನಮಗೆ ಅನುಕಂಪ ಬೇಡ, ಅವಕಾಶ ನೀಡಿ ಎನ್ನುವ ವಿಶೇಷ ಮಕ್ಕಳ ಮನೋ ಇಂಗಿತ ಎಷ್ಟು ಅರ್ಥಪೂರ್ಣವಾದದ್ದು ಎನಿಸುತ್ತೆ. ನಿಜಕ್ಕೂ ಈ ನಮ್ಮ ಧೀಮಹಿ ಇತರೆ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತಲೂ ಎಲ್ಲ ರೀತಿಯಲ್ಲಿಯೂ ವಿಭಿನ್ನವಾಗಿ ಇದ್ದಾನೆ. ಯಾವುದೇ ಕಲಿಕಾ ಚಟುವಟಿಕೆ ಇರಲಿ, ವಿಶೇಷ ಗಮನ ಕೊಟ್ಟು ಸೇರಿಸಿಕೊಂಡಾಗ ಅವನ ಶ್ರದ್ಧೆ ಮತ್ತು ಅಚ್ಚುಕಟ್ಟುತನ ಸ್ಪಷ್ಟವಾಗಿ ಬರೆಯುವ ರೀತಿ ನಿಜಕ್ಕೂ ಅಚ್ಚರಿಯೇ ಸರಿ. ನೋಡಿ, ಇದು ಅವನು ಬರೆದ ನೋಟ್ಸ್ ಪುಸ್ತಕದ ಪುಟಗಳು. ಎಷ್ಟು ಸ್ಪಷ್ಟವಾದ ಮತ್ತು ಮುದ್ದಾದ ಕೈಬರಹ. ಉಕ್ತಲೇಖನ ಬರೆಯುವ ರೀತಿ: ಹಗ್ಗ, ಜಗ್ಗಾಟ, ಆಯ್ತಾ? ಜಗ್ಗಾಟ. ಶುದ್ಧವಾದ ಕಾಪಿ ಬರವಣಿಗೆಯ ಪುಸ್ತಕ. ಕಲಿಕಾ ಚೇತರಿಕೆಯ ಅಭ್ಯಾಸ ಹಾಳೆಯ ಪುಟ. ಯಾವುದೇ ಪದವನ್ನು ಹೇಳಲಿ ಬಹಳ ಸ್ಪಷ್ಟವಾಗಿ ಬರೆಯಬಲ್ಲನು. ಯಾರು ಬರೆದಿದ್ದದು? ಧೀಮಹಿ. ಧೀಮಹಿ ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡ್. ವಾವ್, ಗುಡ್ ಅಲ್ಲ? ವೆರಿ ಗುಡ್ ಧೀಮಹಿ ಅಲ್ಲ? ಈ ವಿದ್ಯಾರ್ಥಿಯ ಬೌದ್ಧಿಕ ಮಟ್ಟವನ್ನು ಅರಿತುಕೊಂಡಂತಹ ಶಿಕ್ಷಕರು ಇವನಿಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹ ನೀಡಿ ಈ ನಮ್ಮ ಯಶೋಗಾಥೆಗೆ ಪ್ರೇರಣೆಯಾಗಿದ್ದಾರೆ.